ಹಾಯ್ ಹಲೋ ಆ್ಯಂಡ್ ನಮಸ್ತೆ. 2025ರಲ್ಲಿ ನಡೆದಂಥ ಎನ್ಯುವಲ್ ಎಕ್ಸಾಮ್ 2ರ ಪ್ರಶ್ನೆ ಪತ್ರಿಕೆ ಅರ್ಥಶಾಸ್ತ್ರ ವಿಷಯ. ಸೊ ಇದು 2ನೇ ಎಕ್ಸಾಮ್ ಆಗಿರ್ತದೆ. ಈ ಎಕ್ಸಾಮ್ನಲ್ಲಿ ಕೇಳಿದಂಥ ಪ್ರಶ್ನೆಗಳು ಯಾವ ರೀತಿ ಅದಾವ ಅಂಥೇಳಿ ನಾವು ಸ್ಟಾರ್ಟ್ ಮಾಡಿಬಿಡೋಣ, ಯಾವುದೇ ರೀತಿಯಾದಂಥ ಟೈಮ್ ವೇಸ್ಟ್ ಮಾಡಲಾರ್ದೆ. ಇಲ್ಲಿ ಮೊದಲನೇ ಪ್ರಶ್ನೆ ಏನದು ನೋಡ್ರಿ, ಅನುಭೋಗೀಯ ಆದಾಯದಲ್ಲಿ ಹೆಚ್ಚಳವಾದಂತೆ ಸರಕುಗಳ ಬೇಡಿಕೆ ಏನಾಗ್ತದೆ ಅಂತೇಳಿ ಅಂದಾಗ ಸರಕುಗಳ ಬೇಡಿಕೆ ಹೆಚ್ಚಾಗುತ್ತದೆ. ಇಂತಹ ಸರಕುಗಳನ್ನು ನಾವು ಏನಂತೇಳಿ ಕರಿತೀವಿ ಅಂತೇಳಿ ಅಂದಾಗ ಇಂತಹ ಸರಕುಗಳನ್ನು ಏನಂತೇಳಿ ಕರಿತೀವಿ, ಸಾಮಾನ್ಯ ಸರಕುಗಳು ಅಂತೇಳಿ ಕರಿತೀವಿ. ಸೊ ಅನುಭೋಗಿ ಆದಾಯ ಹೆಚ್ಚಾಯ್ತಪ್ಪ ಅಂದ್ರೆ ಸರಕುಗಳ ಬೇಡಿಕೆ ಹೆಚ್ಚಾಗ್ತದೆ. ಇಂತಹ ಸರಕುಗಳನ್ನು ಸಾಮಾನ್ಯ ಸರಕುಗಳು ಅಂತೇಳಿ ಕರಿತೀವಿ. ಮುಂದೆ ಹೋಗೋಣಂತ 2ನೇ ಪ್ರಶ್ನೆಗೆ. ಕಾಬ್ ಡಗ್ಲಾಸ್ ಅವರ ಉತ್ಪಾದನಾ ಬಿಂಬಕವನ್ನು ವಿವರಿಸಿ ಅಂತೇಳಿ ನಿಮಗೆ ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತದೆ. ಓಕೆ, 1 ಸೆಕೆಂಡ್. ಸೊ ಇದ್ದಾಗ ಈ ರೀತಿಯಾಗಿ ನಮಗೆ ಪ್ರಶ್ನೆ ಏನು ಅಂತೇಳಿ ಅಂದಾಗ ಇದಕ್ಕೆ ಉತ್ತರ, ಸೊ ನಮಗೆ ಆನ್ಸರ್ ಏನಾಗ್ತದೆ, ಇದು ಆಗ್ತದೆ ನೋಡ್ರಿ. ಏನು ಅಂತೇಳಿ ಅಂದಾಗ ಕ್ಯೂ ಇಸ್ ಈಕ್ವಲ್ ಟು x1 ಅಲ್ಫಾ 1, ಸೊ x2 ಬೀಟಾ 2 ಅಂತೇಳಿ ನಾವು ಕಾಬ್ ಡಗ್ಲಾಸ್ ಅವರ ಉತ್ಪಾದನಾ ಬಿಂಬಕವನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಸರ್ಕಾರವು ಸರಕು ಮತ್ತು ಸೇವೆಗಳ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುತ್ತದೆ. ಇದನ್ನು ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ಕನಿಷ್ಠ ಮಿತಿಯನ್ನು ವಿಧಿಸ್ತದೆ ಅಂತೇಳಿ ಅಂದಾಗ ಬೆಲೆಯ ಅಂತಸ್ತು ಅಂಥೇಳಿ ಕರಿತೀವಿ. ನೆಕ್ಸ್ಟ್, ಸಮಗ್ರ ಯೋಜಿತ ಸಮಗ್ರ ಬೇಡಿಕೆ ಯೋಜಿತ ಸಮಗ್ರ ಪೂರೈಕೆಗೆ ಸಮವಾಗಿರುವ ಬಿಂದುವಿನಲ್ಲಿ ಏನಾಗ್ತದೆ ಅಂತೇಳಿ ಅಂದಾಗ ಸಮತೋಲನ ಇರ್ತದೆ ನೋಡ್ರಿ. ಏನಿರ್ತದೆ ಅಂತೇಳಿ ಅಂದಾಗ ಸಮತೋಲನ ಎ ಎನ್ನುವಂಥದ್ದು ನಮಗೆ ಸರಿಯಾದ ಉತ್ತರ ಆಗ್ತದೆ ಇಲ್ಲಿ. ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ನಾವು. ಪೂರ್ಣ ಉದ್ಯೋಗದ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶವನ್ನು ಏನು ಅಂತೇಳಿ ಕರಿತೀವಿ ಅಂದ್ರೆ ಅತಿ ಪ್ರಸರಣ ಅಂತೇಳಿ ಕರಿತೀವಿ. ಅತಿ ಪ್ರಸರಣ ಅಂತೇಳಿ ನಾವು ಕರಿತೀವಿ. ನಾನು ಈಗಾಗಲೇ ಹೇಳ್ದಂಗೆ ಎಲ್ಲ ಉತ್ತರಗಳು, ಎಲ್ಲ ಪ್ರಶ್ನೆಗೆ ಬೇಕಾಗುವಂಥ ಸಂಪೂರ್ಣ ಪಠ್ಯಕ್ರಮವನ್ನು ನಾನು ಬೋಧನೆ ಮಾಡಿದ್ದೀನಿ. ಸೊ ಅದನ್ನು ನೀವು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿರಿ. ನಾನು ಮೊದಲನೇ ಕಮೆಂಟ್ನಲ್ಲಿ ಕೂಡ ಅದನ್ನು ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಅದನ್ನು ನೀವು ನೋಡಿಕೊಡ್ರಿ ಅಂತೇಳಿ ಹೇಳ್ತಾ ನಾನು ಮುಂದೆ ಹೋಗ್ತೀನಿ. ಸಂಪನ್ಮೂಲಗಳ ಕೊರತೆಯು ಎಂಥ ಸಮಸ್ಯೆಯನ್ನು ಹುಟ್ಟಾಗ್ತದೆ ಅಂತೇಳಿದಾಗ ಆಯ್ಕೆಯ ಸಮಸ್ಯೆ ನೋಡ್ರಿ. ಯಾವ ಸಮಸ್ಯೆ ಅಂತೇಳಿದಾಗ ಆಯ್ಕೆಯ ಸಮಸ್ಯೆಯನ್ನು ಹುಟ್ಟಾಗ್ತದೆ ಅಂಥೇಳಿ ನಾವು ನೋಡ್ತೀವಿ. ನೆಕ್ಸ್ಟ್, ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನವನ್ನು ಪ್ರತಿ ಘಟಕ ಅಂತೇಳಿ ಬಂದಾಗ ಸಾವುಕಾರ ನಾವು ಎಲ್ಲಿಗೆ ಹೋಗ್ಬೇಕು ಅಂತೇಳಿದಾಗ ಸರಾಸರಿ, ಯಾವುದು ಸರಾಸರಿ ಉತ್ಪನ್ನ ಅಂತೇಳಿ ನಾವು ನೋಡ್ತೀವಿ. M1 ಮತ್ತು M2 ಒಂದೇ ಕ್ವಶನ್ ಪೇಪರ್ದಾಗ ಹೇಳಿ ನೋಡ್ರಿ. M1 ಮತ್ತು M2 ಸಂಕುಚಿತ ಹಣ. ಯಾವ ಹಣ? ಸಂಕುಚಿತ ಹಣ. ನೆಕ್ಸ್ಟ್ M3 ಮತ್ತು M4 ಏನು ಅಂತೇಳಿದಾಗ ವಿಶಾಲ ಹಣ. ನೆನಪಿರಲಿ. ಕಂದಾಯ ಕೊರತೆ ಇಸ್ ಈಕ್ವಲ್ ಟು ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿ ಅಂತೇಳಿ ನಾವು ನೋಡ್ತೀವಿ. ಕಂದಾಯ ಸ್ವೀಕೃತಿ ಅಂದ್ರೆ ಕಂದಾಯ ಸ್ವೀಕೃತಿ ಎಂದರೆ ಅಥವಾ ಕಂದಾಯ ಕೊರತೆ ಎಂದರೆ ಕಂದಾಯದ ವೆಚ್ಚ ಪ್ರಮಾಣ ಹೆಚ್ಚಾಗಿದ್ದು ಕಂದಾಯ ಆದಾಯ ಅದಕ್ಕಿಂತ ಕಡಿಮೆ ಇತ್ತಂದ್ರೆ ಅವಾಗ ನಮಗೆ ಕಂದಾಯ ಕೊರತೆ ಉಂಟಾಗ್ತದೆ. ನೆಕ್ಸ್ಟ್, ದೇಶದ ಕರೆನ್ಸಿ ರೂಪದಲ್ಲಿ ವಿದೇಶಿ ಕರೆನ್ಸಿ ಬೆಲೆ ಹೆಚ್ಚಾಗುವುದಕ್ಕೆ ಏನಂತೇಳಿ ಕರಿತೀವಿ ಅಂತೇಳಿದಾಗ ಕುಗ್ಗುವಿಕೆ ಅಂತೇಳಿ ನಾವು ನೋಡ್ತೀವಿ. ಸೊ ಇದನ್ನ ಏನಂತೇಳಿ ಕರಿತೀವಿ ಅಂದ್ರೆ ಕುಗ್ಗುವಿಕೆ. ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿಯ ಕರೆನ್ಸಿ ಬೆಲೆ ಹೆಚ್ಚಾಗುವುದನ್ನ ಕರೆನ್ಸಿಯ ಕುಗ್ಗುವಿಕೆ ಅಂತೇಳಿ ಕರಿತೀವಿ. ಮುಂದೆ ಹೋಗೋಣ ಅಂತ. ಸೊ ಸಿಂಪಲ್ ಆಗಿರುವಂಥ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಸೊ ಭಾಳ ಸಿಂಪಲ್ ಅದು ನೋಡ್ರಿ. ಹೊಂದಿಸಿ ಬರೆಯಿರಿ ಕೂಡ ನಾನು ಏನು ಮಾಡ್ತೀನಿ ಅಂದ್ರೆ ಡಿಸ್ಕಷನ್ ಮಾಡ್ತೀನಿ. ಪೈ ಅಂದರೆ ಏನು ಅಂತ ಹೇಳಿದಾಗ ಲಾಭ. ಸೊ ಲಾಭ ಇಸ್ ಈಕ್ವಲ್ ಟು TR ಮೈನಸ್ TC, ಟೋಟಲ್ ರೆವಿನ್ಯೂ ಮೈನಸ್ ಟೋಟಲ್ ಕಾಸ್ಟ್ ಅಂತೇಳಿ ಕರಿತೀವಿ. ಒಟ್ಟು ಆದಾಯ ಮೈನಸ್ ಒಟ್ಟು ವೆಚ್ಚ. ನೆಕ್ಸ್ಟ್, ಅಡಮ್ ಸ್ಮಿತ್ ಅಂತೇಳಿ ಅಂದಾಗ ಕಾಣದ ಕೈ. ಅಡಮ್ ಸ್ಮಿತ್ ರವರು ಏನು ಹೇಳ್ತಾರಂದ್ರೆ ಕಾಣದ ಕೈ ಕಾರ್ಯಪ್ರವೃತ್ತವಾಗಿದ್ದು ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆಯನ್ನು ನಿರ್ಧರಿಸುತ್ತದೆ. ವಸ್ತುವಿನ ಬೆಲೆಯನ್ನು ಬೇಡಿಕೆ ಮತ್ತು ಪೂರೈಕೆಗಳು ನಿರ್ಧರಿಸಿದರೆ ಅದನ್ನು ಕಾಣದ ಕೈ ಅಂತೇಳಿ ಕರಿತೀವಿ. ಇದನ್ನು ಹೇಳಿದವರು ಅಡಮ್ ಸ್ಮಿತ್ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್, ತಪಶೀಲು ಪಟ್ಟಿ ಎಂದರೆ ದಾಸ್ತಾನಿನ ಚಲಕ ನೋಡ್ರಿ. ದಾಸ್ತಾನಿನ ಚಲಕ. ನೆಕ್ಸ್ಟ್, ಹೆಚ್ಚುವರಿ ಬೇಡಿಕೆ ಎದಕ್ಕೆ ಸಂಬಂಧಪಟ್ಟದ ಅಂತ ಹೇಳಿದಾಗ ದೀರ್ಘಾವಧಿ ಬೆಲೆಯಲ್ಲಿ ಏರಿಕೆಗೆ ಕಾರಣ ಆಗ್ತದೆ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್, ನಿರ್ವಾಣ ಹೊಂದಾಣಿಕೆ ಅಂತ ಹೇಳಿದಾಗ ಇಲ್ಲಿ ನಾವು ನೋಡ್ತೀವಿ ನೋಡ್ರಿ. ಸೊ ಡರ್ಟಿ ಹೊಂದಾಣಿಕೆ ಅಂಥೇಳಿ ನಮಗೇನಾಗ್ತದೆ ಆನ್ಸರ್ ಕಂಡು ಬರ್ತದೆ. ಸೊ ಆಲ್ರೆಡಿ ಬೇಡಿಕೆ ಎಂದರೇನು ಅಂತೇಳಿ ನಿಮಗೆ ಗೊತ್ತದ. ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯದಲ್ಲಿ ಕೊಂಡುಕೊಳ್ಳಬಹುದಾದ ವಸ್ತುಗಳ ಪ್ರಮಾಣವನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಬೇಡಿಕೆ ಅಂತೇಳಿ ಕರಿತೀವಿ. ತಂತ್ರಜ್ಞಾನದ ಪ್ರಗತಿಯಿಂದ ಏನಾಗ್ತದೆ ಅಂತೇಳಿ, ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆ ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂತೇಳಿ ಅಂದಾಗ
ಉದ್ಯಮ ಘಟಕದ ಪೂರೈಕೆ ರೇಖೆ ಏನಾಗ್ತದೆ ಬಲಕ್ಕೆ, ಯಾಕಂದ್ರೆ ತಂತ್ರಜ್ಞಾನ ಪ್ರಗತಿ ಆಯ್ತಂದ್ರೆ ಪೂರೈಕೆ ಏನು ಮಾಡ್ತದೆ ಅಂತ ಹೇಳಿದಾಗ ಉದ್ಯಮ ಘಟಕ ಹೆಚ್ಚಿಗೆ ಮಾಡ್ತದೆ, ಹಾಗಾಗಿ ಬಲಕ್ಕೆ ಹೋಗ್ತದೆ. ನೆಕ್ಸ್ಟ್ ರಫ್ತುಗಳಿಗೆ ಅರ್ಥವನ್ನು ನೀಡಿ ಅಂತ ಹೇಳಿದಾಗ ನಮ್ಮ ದೇಶದಲ್ಲಿರುವಂಥ ಸರಕುಗಳನ್ನು, ನಮ್ಮ ದೇಶ ಅಂದರೆ ಯಾವುದು ಸ್ವದೇಶ, ಭಾರತದಲ್ಲಿರುವಂಥ ಸರಕುಗಳನ್ನು ವಿದೇಶಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಕಳಿಸ್ತೀವಿ. ನಮ್ಮ ದೇಶದಲ್ಲಿರುವಂಥ ಸರಕುಗಳನ್ನು ಬೇರೆ ದೇಶಕ್ಕೆ ಕಳಿಸುವ ಪ್ರಕ್ರಿಯೆಗೆ ನಾವು ರಫ್ತು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ರಫ್ತು ಕೇಳಾರಂದ್ರೆ ಆಮದು ಕೇಳಲತ್ತೀನಿ ಗ್ಯಾರಂಟಿ. ಆಮದು ಅಂದ್ರೆ ಬೇರೆ ದೇಶದಲ್ಲಿರುವಂಥ ಸರಕುಗಳನ್ನು ಸ್ವದೇಶಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ತರಿಸಿಕೊಳ್ಳೋದಕ್ಕೆ ನಾವೇನಂತೇಳಿ ಕರಿತೀವಿ ಅಂದ್ರೆ ಆಮದು ಅಂತೇಳಿ ಕರಿತೀವಿ. ಮುಂದೆ ಹೋಗೋಣಂತ. ಸೊ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೆಂಗೆ ಪಡಿತೀವಿ ಅಂತ ಹೇಳಿದಾಗ ಇದು ಒಂದು ಸ್ವಲ್ಪ ಪ್ರೊಸೀಜರ್ ಅದ, ಇದನ್ನು ನಾನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. FRBMA ಅಂದ್ರೆ ವಿಸ್ತರಿಸಿ ಅಂತ ಹೇಳಿದಾಗ ಕೃಷಿಯ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆ ಅಂಥೇಳಿ ನಾವು ನೋಡ್ತೀವಿ. ಸೊ ಕೃಷಿಯ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆ ಅಂಥೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ 17ನೇದು ಹೋಗೋಣಂತ. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದಾಗ ಮೂಲ ಆರ್ಥಿಕ ಚಟುವಟಿಕೆಗಳು ಯಾವ ಅಂತ ಹೇಳಿದಾಗ ಅನುಭೋಗ. ಸೊ ಅನುಭೋಗ. ನೆಕ್ಸ್ಟ್ ಏನು ಅಂತ ಹೇಳಿದಾಗ ಅನುಭೋಗ, ಉತ್ಪಾದನೆ, ನೆಕ್ಸ್ಟ್ ಏನು ವಿತರಣೆ, ನೆಕ್ಸ್ಟ್ ವಿನಿಮಯ. ಇವೆಲ್ಲವೂ ಏನಾಗ್ತಾವ ಅಂತ ಹೇಳಿದಾಗ ಅದಕ್ಕೆ ಉತ್ತರಗಳಾಗ್ತಾವ ಅಂತೇಳಿ ನಾವು ನೋಡ್ತೀವಿ. ಅನುಭೋಗೀಯ ವರ್ತನೆಯನ್ನು ವಿವರಿಸುವಂಥ 2 ವಿಧಾನಗಳನ್ನು ತಿಳಿಸಿ ಅಂತ ಹೇಳಿದಾಗ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಸಂಖ್ಯಾಸೂಚಕ ತುಷ್ಟಿಗುಣ ವಿಧಾನ ಮತ್ತು ಸ್ಥಾನ ನಿರ್ದೇಶನ ತುಷ್ಟಿಗುಣ ವಿಧಾನ. ನಮಗೆ ಸಂಖ್ಯಾಸೂಚಕ ಅಂದ್ರೆ ಏನು ಗೊತ್ತಿರಬೇಕು, ಸ್ಥಾನ ನಿರ್ದೇಶನ ಅಂದ್ರೆ ಏನು ನಮಗೆ ಗೊತ್ತಿರಬೇಕು. ಸಂಖ್ಯಾಸೂಚಕ ಅಂದ್ರೆ ತುಷ್ಟಿಗುಣವನ್ನು ಅಂಕಿ ಸಂಖ್ಯೆಗಳ ಮೂಲಕ ಮಾಪನ ಮಾಡಿದರೆ ಅಂತ ವಿಧಾನವನ್ನು ಸಂಖ್ಯಾಸೂಚಕ ತುಷ್ಟಿಗುಣ ಎಂದು ಕರೆಯುತ್ತೇವೆ. ಸ್ಥಾನ ನಿರ್ದೇಶನ ತುಷ್ಟಿಗುಣ ಎಂದರೆ ತುಷ್ಟಿಗುಣವನ್ನು ಸ್ಥಾನಗಳ ಆಧಾರದ ಮೇಲೆ 1ನೆಯ 2ನೆಯ 3ನೆಯ ಈ ರೀತಿಯ ಸ್ಥಾನಗಳ ಅಥವಾ ಶ್ರೇಣಿಗಳ ಆಧಾರದ ಮೇಲೆ ನಾವು ಅಧ್ಯಯನ ಮಾಡಿದರೆ ಅದನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಸ್ಥಾನ ನಿರ್ದೇಶನ ತುಷ್ಟಿಗುಣ ಅಂತೇಳಿ ನಾವು ಕರಿತೀವಿ. ಮುಂದೆ ಹೋಗೋಣಂತ. ಸೊ 20ನೇ ಪ್ರಶ್ನೆ, 19ನೇ ಪ್ರಶ್ನೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಏನೆಂದು ಅರ್ಥೈಸುವಿರಿ ಅಂತ ಹೇಳಿದಾಗ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸರಕಿನ ಬೇಡಿಕೆಯಲ್ಲಿ ಆದ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಅದರ ಅಪೋಸಿಟ್ ಸರಕಿನ ಬೆಲೆಯಲ್ಲಿ ಆದ ಶೇಕಡಾವಾರು ಬದಲಾವಣೆ ಅಂಥೇಳಿ ನಾವು ನೋಡ್ತೀವಿ. ಇದರ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸು ಕೂಡ ನಾನು ಏನು ಮಾಡಿದ್ದೀನಿ ನಾನು ಲಿಂಕ್ ಕೊಡ್ತೀನಿ 2ನೇ ಚಾಪ್ಟರ್ದು 1ನೇ ಚಾಪ್ಟರ್ದೆಲ್ಲ. ಸೊ ಆ ಲಿಂಕ್ ಥ್ರೂ ನೀವೇನು ಮಾಡಿರಿ ಅಂತ ಹೇಳಿದಾಗ ಹೋಗ್ರಿ. ನೆಕ್ಸ್ಟ್ ಮುಂದೆ 20ನೇ ಪ್ರಶ್ನೆ ಈ ರೀತಿಯಾಗಿದೆ. ಅಲ್ಪಾವಧಿ ಮತ್ತು ದೀರ್ಘಾವಧಿ ವೆಚ್ಚದ ಪರಿಕಲ್ಪನೆಯನ್ನು ನೀವು ನೀಡ್ರಿ ಅಂತ ಹೇಳಿದಾಗ ಅಲ್ಪಾವಧಿಯಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಕೆಲವು ಉತ್ಪಾದನಾಂಗಗಳು, ಯಾವುದೇ ಉತ್ಪಾದನಾಂಗಗಳೇನಾಗೋದಿಲ್ಲ ಅಂದ್ರೆ ಇಲ್ಲಿ ಬದಲಾಗುವುದಿಲ್ಲ. ದೀರ್ಘಾವಧಿಯಲ್ಲಿ ಏನಾಗ್ತದೆ ಅಂತ ಹೇಳಿದಾಗ ಎಲ್ಲ ಉತ್ಪಾದನಾಂಗಗಳೇನಾಗ್ತಾವ ಅಂದ್ರೆ ಬದಲಾಗ್ತವ. ಸೊ ಇಲ್ಲಿ ಕೆಲವು ಉತ್ಪಾದನಾಂಗಗಳನ್ನ ಸ್ಥಿರವಾಗಿಡ್ತೀವಿ, ಕೆಲವು ಉತ್ಪಾದನಾಂಗಗಳನ್ನ ಮಾತ್ರ ಬದಲಿಸ್ತೀವಿ. ಭೂಮಿ ಮತ್ತು ಬಂಡವಾಳವನ್ನು ಸ್ಥಿರವಾಗಿಟ್ಟು ಶ್ರಮವನ್ನು ನಾವೇನು ಮಾಡ್ತೀವಿ ಅಂದ್ರೆ ಬದಲಾವಣೆ ಮಾಡ್ತೀವಿ ಅಲ್ಪಾವಧಿಯಲ್ಲಿ. ದೀರ್ಘಾವಧಿಯಲ್ಲಿ ಎಲ್ಲ ಬದಲು ಮಾಡಿಬಿಡ್ತೀವಿ. ಇದು ಒಂದು ನೆನಪಿರಲಿ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೆಂಗೆ ನಿರ್ಧಾರ ಆಗ್ತದೆ ಅಂತ ಹೇಳಿದಾಗ ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆ ಈ ರೀತಿಯಾಗಿ ಚಾರ್ಟರ್ ತೋಡಿದ್ರು. ಶ್ರಮದ ಬೇಡಿಕೆ ಒಂದು ಶ್ರಮದ ಪೂರೈಕೆ ಒಂದು. ಇವೆರಡು ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆಗಳು ಒಂದನ್ನೊಂದು ಛೇದಿಸಿದಾಗ ನಮಗೇನಾಗ್ತದೆ ಅಂದ್ರೆ ಈ ಬಿಂದುವಿನಲ್ಲಿ ಕೂಲಿಯ ನಿರ್ಧಾರವಾಗ್ತದೆ. ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆ ಒಂದನ್ನೊಂದು ಛೇದಿಸಿದಾಗ ಕೂಲಿಯ ನಿರ್ಧಾರವಾಗ್ತದೆ ಅಂಥೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ 22ನೇ ಪ್ರಶ್ನೆ ಈ ರೀತಿಯಾಗಿದೆ. ವರ್ಗಾವಣೆ ಪಾವತಿ ಎಂದರೇನು ಅಂತೇಳಿದಾಗ ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬಗಳು ಪಡೆಯುವ ಪಾವತಿಯನ್ನು ವರ್ಗಾವಣೆ ಪಾವತಿಗಳು ಅಂತೇಳಿ ಕರಿತೀವಿ. ಸೊ ಹಂಗಾಗಿ ಇದನ್ನು ವರ್ಗಾವಣೆ ಪಾವತಿಗಳು ಅಂತೇಳಿ ಕರಿತೀವಿ. ಉದಾಹರಣೆ ಬಹುಮಾನಗಳಾಗಿರ್ಬೋದು, ವಿದ್ಯಾರ್ಥಿ ವೇತನಗಳಾಗಿರ್ಬೋದು, ಪಿಂಚಣಿಗಳಾಗಿರ್ಬೋದು, ಇವೆಲ್ಲವನ್ನ ವರ್ಗಾವಣೆ ಪಾವತಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮುಂದೆ ನೈಜ GDP 1,100 ಮತ್ತು ನಾಮಮಾತ್ರ GDP 1,650 ಇದ್ದು GDP ಹಣಪ್ರಸರಣವನ್ನು ಲೆಕ್ಕ ಮಾಡಿ. ಸೊ ಇದಕ್ಕೆ ನಾನು ಫಾರ್ಮುಲಾ ಕೂಡ ನಾನು ಏನು ಮಾಡಿದ್ದೀನಿ ಅಂದ್ರೆ ಹಳೆ ಕ್ಲಾಸ್ಗಳಲ್ಲಿ ಹೇಳೀನಿ. ಸೊ ಹಂಗಾಗಿ ಏನಪ್ಪ ಅಂದ್ರೆ ನೈಜ ಇದು ಏನು ಅಂತ ಹೇಳಿದಾಗ ನಾಮಮಾತ್ರ GDP ಡಿವೈಡೆಡ್ ಬೈ ನೈಜ GDP ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ನಾಮಮಾತ್ರ ಇರ್ತದೆ 1650 ಡಿವೈಡೆಡ್ ಬೈ 1100 ಅಂತೇಳಿ ಇಷ್ಟು ಮಾಡಿದಾಗ ನಮಗೇನಪ್ಪ ಬರ್ತಂದ್ರೆ ಆನ್ಸರ್ 1.5. ಸೊ GDP ನಮಗೇನಪ್ಪ GDP ಹಣಪ್ರಸರಣದ ನಮಗೆ ಸೂತ್ರದ ನಾಮಮಾತ್ರ GDP ಡಿವೈಡೆಡ್ ಬೈ ನೈಜ GDP ಅಂತೇಳಿ ನಮಗೆ ಸೂತ್ರ ಬರ್ತದೆ. ಸೊ ಆ ಸೂತ್ರ ಪ್ರಕಾರ ನಾವು ಹೋದಾಗ ನಮಗೆ ಆನ್ಸರ್ ಸಿಗುವಂಥದ್ದನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದಾಗ ನೋಡ್ತೀವಿ. ಮುಂದೆ ಹಣದ ಯಾವುದಾದರೂ
2 ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿದಾಗ ವಿನಿಮಯ ಮಾಧ್ಯಮವಾಗಿರ್ಬೋದು, ಮೌಲ್ಯಮಾಪನ ಸಂಗ್ರಹವಾಗಿರ್ಬೋದು, ಮೌಲ್ಯ ಸಂಗ್ರಹಣೆ ಆಗಿರ್ಬೋದು, ಮೌಲ್ಯ ವರ್ಗಾವಣೆ ಆಗಿರ್ಬೋದು, ಇವೆಲ್ಲವೂ ಹಣದ ಕಾರ್ಯಗಳಾಗ್ತವೆ ಅಂಥೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ವಿದೇಶಿ ವ್ಯಾಪಾರದ 2 ನಿರ್ಬಂಧಗಳನ್ನು ಹೆಸರಿಸಿ ಅಂತೇಳಿ ನಿಮಗೆ ಪ್ರಶ್ನೆ ಬಂದಾಗ, ಒಂದು ಸುಂಕಗಳು ಮತ್ತು ಕೋಟಾಗಳು. ಯಾವುದು? ಸುಂಕಗಳು ಮತ್ತು ಕೋಟಾಗಳು ಅಂತೇಳಿ ನಮಗೇನಪ್ಪ ಅಂದ್ರೆ 2 ಬರ್ತಾವ. ನಾನು ಈಗಲಾಗಲೇ ಹೇಳ್ದಂಗೆ ಸಂಪೂರ್ಣ ಪಠ್ಯಕ್ರಮವನ್ನು ನಾನು ಏನು ಮಾಡಿದ್ದೀನಿ ಅಂದ್ರೆ ಬೋಧನೆ ಮಾಡೀನಿ. ಈ ಪ್ರಶ್ನೆ ಬಗ್ಗೆ ಹೇಳಿದ್ದೀನಿ, ಇದನ್ನೇ ಹೇಳಿದ್ದೀನಿ. ಸೊ ಎಲ್ಲ ಪ್ರಶ್ನೆಗಳ ಬಗ್ಗೆ ನಾನು ಏನು ಮಾಡಿದ್ದೀನಿ ಅಂದ್ರೆ ಉತ್ತರಗಳನ್ನು ನಾನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಾನು ನಿಮಗೆ ಏನು ಮಾಡಿರ್ತೀನಿ ಅಂದ್ರೆ ಲಿಂಕ್ಗಳನ್ನು ಕೊಟ್ಟಿರ್ತೀನಿ, ಅದರ ಪ್ರಕಾರ ಹೋಗ್ರಿ. ಅದೇ ರೀತಿ ಟೆಲಿಗ್ರಾಮ್ ಚಾನಲ್ಲು ಕೂಡ ನಾನು ಏನು ಮಾಡಿದ್ದೀನಿ ಅಂದ್ರೆ ನಾನು ಪೇಸ್ಟ್ ಮಾಡಿದ್ದೀನಿ ಲಿಂಕನ್ನು. ಸೊ ಅದನ್ನು ಕೂಡ ನೀವೇನು ಮಾಡಿರಪ್ಪ ಅಂದ್ರೆ ಒಂದ್ಸಲ ಚೆಕ್ಔಟ್ ಮಾಡಿರಿ. ಸಂಪೂರ್ಣ ಪಠ್ಯಕ್ರಮ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದ್ರೆ ಆಲ್ರೆಡಿ ಬೋಧಿಸಿದ್ದದ. ಸೊ ಹಂಗಾಗಿ ನಾನು ಜಾಸ್ತಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಹಂಗಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ನಿಮಗೆ ಎಷ್ಟು ಮಾಹಿತಿಯನ್ನು ಕೊಡಬೇಕಾಗಿತ್ತಲ್ಲ ಅಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತೇಳಿ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.